ಹೆಂಗೆ ಸಾಧ್ಯ ಅಂತೀನಿ ನಾನು. ಪ್ರತಿಯೊಂದನ್ನು ನನ್ನ ಮುಂದೆ ಹೇಳೋಣ, ಹಿಂಗೆ ಅಂತ ಹೇಳಿ ಪ್ರತಿಯೊಂದು ಫೋಟೋ ಕಳ್ಸೋಣ, ವಿಡಿಯೋ ಕಾಲ್ ಮಾಡಿ ತೋರ್ಸೋಣ. ಮತ್ತಲ್ಲಿ ಹಿಮಾಚಲ್ದಾಗ ಇದ್ದಿದ್ದು ನಾನು ನೋಡೀನಿ. ಈಗ ನೋಡಿದ್ರೆ ಮಾವು ನೋಡಿದ್ರೆ ಅಷ್ಟೇ ಖಡಾಖಂಡಿತವಾಗ್ಲೂ ಆತ ಆರ್ಮಿ ಒಳಗಿಲ್ಲ ಅಂತ ಹೇಳಕತ್ತಾನ. ಯಪ್ಪ, ನಂಗೆ ಯಾರನ್ನು ನಂಬಬೇಕು, ಏನು ಮಾಡಬೇಕು ಗೊತ್ತಾಗೋಲ್ದು. ಇಲ್ಲ, ಮೊದಲು ಫೋನ್ ಮಾಡ್ತೀನಿ. ಐ ರಾಧಕ್ಕ ಇಲ್ಲೇನು ಮಾಡಕತ್ತಾಳ ಹೊರಗೆ ಬಂದು? ರಾಧಕ್ಕ ಏನಾಯ್ತು ಗೊತ್ತನು? ರಾಮು ನಂಗೆ ಕಲ್ಸಲ್ಲ ಅಂತೇಳಿ ಹೋಗ್ಬಿಟ್ಟ, ಗಾಡಿನೂ ಕಲ್ಸಲ್ಲ ಅಂತ. ಅಯ್ಯೋ ಶಿವಾನಿ, ಬಿಟ್ಬಿಡು ಹೋಗ್ಲಿ. ಏನು ಮಾಡ್ದಿ? ಇದು ಕಲ್ಸಲ್ಲ ಅಂದ. ಅಕ್ಕ, ನಾನು ಅವ್ನು ಪ್ರಪೋಸ್ ಮಾಡಿಬಿಟ್ಟೆ. ಅಯ್ಯೋ, ನೀನಿನ್ನೂ ಸಣ್ಣ ಹುಡುಗಿಯ. ನಂಗೆ ನಿಜವಾಗ್ಲೂ ನಿನ್ನ ತಲೆಯಾಗ ಏನೈತೆ ಅನ್ನೋದು ಅರ್ಥ ಆಗ್ತಿಲ್ಲವಾ? ಎಷ್ಟು ದುಡ್ಕಾಕತ್ತಿ ನೀನು? ಅದಕ್ಕೆ ನಿನ್ನ ಸವಾಸನ ಬೇಡ, ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ಟ. ನನ್ನ ಪ್ರೀತಿನೂ ಒಪ್ಕೊಳ್ಳಿಲ್ಲ, ನನ್ನ ಮಾತು ಕೇಳಿಸ್ಲಿಲ್ಲ. ಸರಿ ಆಯಿತು, ಒಳಗೆ ಹೋಗ್ತೀಯಾ? ನಾನೊಂದು ಸ್ವಲ್ಪ ಇವ್ರಿಗೆ ಫೋನ್ ಮಾಡಬೇಕು. ಮಾವ ಹೊಸದ ಏನೋ ಹೇಳಕತ್ತಾರ. ಅವ್ರಿಗೇನೋ ನಾ ಲವ್ ಮಾಡೋ ಹುಡುಗ ಆರ್ಮಿ ಒಳಗೆ ಇಲ್ಲ ಅಂತ ಹೇಳಕತ್ತಾರ. ಏನು? ಮೊನ್ನೆಲ್ಲ ಹೋಗಿ ಮಂತನ್ ನೋಡ್ಕೊಂಬಂದಿರಿ, ಎಲ್ಲ ಆಗೈತಿ. ಇದೇನೀಗ ಹೊಸದು? ಈಗ ಮಲ್ಲಯ್ಯ ಮಾವನ ಹಂಗೆ ಹೇಳಕತ್ತಿರೋದೀಗ. ಕಾಕನ ಎಲ್ಲ ನೋಡೀನಿ ಅಂತ ಹೇಳಿದ್ನಲ್ಲ, ಅದ ಒಂಚೂರು ಕಮ್ಮಿ ಅದಾರ, ನಮ್ಮ ಸ್ಟೇಟಸಿಗೆ ತಕ್ಕಂಗಲ್ಲ ಅನ್ನೋ ಮಾತೇನೋ ಅಂದಿದ್ದ ಕಾಕ. ಈಗ ನಿಂಗೆ ಸಡನ್ ಆಗಕ್ಕ? ನಂಗೂ ಅರ್ಥ ಆಗೋಲ್ದು ಶಿವಾನಿ. ನಾನು ಇವ್ರು 6 ವರ್ಷ 7 ವರ್ಷ ಅವ್ರ ಜೊತೆ ಪ್ರೀತಿ ಮಾಡಿ ಬಾಂಧವ್ಯದೊಳಗಿದ್ದೀವಿ ಇಬ್ರು. ಈಗ ನೋಡಿದ್ರೆ ಹಿಂಗಂದ್ರೆ ನನಗೇನು ಅರ್ಥ ಆಗೋಲ್ದು. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಒಂದು ಸ್ವಲ್ಪ ನಂಗೆ ಪ್ರೈವಸಿ ಕೊಡ್ತೀಯಾ ಪ್ಲೀಸ್? ಸಾರಿ ಅಕ್ಕ, ನನಗೂ ಬೇಜಾರಾತಲ್ಲ, ಯಾರ ಹತ್ರ ಶೇರ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿನ್ನ ಹತ್ರ ಓಡ್ ಬಂದ್ಬಿಟ್ಟೆ. ಸಾರಿ. ಆಯಿತು, ಕ್ಯಾರಿ ಆನ್. ಯಪ್ಪ, ಈ ಸಣ್ಣ ವಯಸ್ಸಿಗೆ ಪ್ರೀತಿ ಪ್ರೇಮ ಪ್ರಪೋಸು. ಏನು ಮಾಡಲಿ ನಾನು? ಇವ್ರಿಗೆ ಫೋನ್ ಮಾಡ್ತೀನಿ. ಹಲೋ. ಹೇಳು ರಾಧಾ, ಏನು ಮಾಡಕತ್ತಿದ್ದಿ? ಏನು ಇಷ್ಟೊತ್ತನೇ ನನ್ನನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟಿ? ಏನು ವಿಶೇಷ? ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು ರೀ. ಫ್ರೀ ಇದ್ದೀರಾ 2 ನಿಮಿಷ? ಯಾಕೇನಾಯ್ತು? ವಯಸ್ಸಾಕ ಒಂಥರ ಐತಿ. ಏನಾರ ಆಯ್ತಾ? ಇದಕ್ಕೆ ಗಾಬ್ರಿಗೆ. ರಾಧಾ. ಹಾಂ ಮಾವ, ಹೇಳಿ ಮಾವ. ಯಾರ ಜೊತೆ ಫೋನೇ ಮಾತಾಡಕತ್ತೀವ ಇಷ್ಟೊತ್ನಾಗ? ಇಡು ಫೋನ್ 1 ನಿಮಿಷ. ಹಲೋ ರಾಧು, ಏನಾಯ್ತು? ಹಲೋ, 1 ನಿಮಿಷ ರೀ, ನಾನು ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ. ಇರಿ, ನಿಮ್ಮ ಜೊತೆಗೆ ಮಾತಾಡಬೇಕು. ನಾನು ನಿಮ್ಗೆ ಕಾಲ್ ಮಾಡ್ತೀನಿ ರೀ. ರಾಧಕ್ಕ, ಕರೆಯೋದು ಕೇಳವಲ್ದನವ? ಫೋನ್ ಇಡೋದನ್ನ ಕಟ್ ಮಾಡಿ ಫೋನು. ಯಾರ ಜೊತೆಗೆ ಇಟ್ಟತ್ನೇ ಹೊರ ನಿಂತ್ಕೊಂಡು ಮಾತಾಡೋದು? ನೋಡವ, ಈ ಥರ ಎಲ್ಲ ನಮ್ಮ ಮನ್ಯಾಗ ಪದ್ಧತಿ ಇಲ್ಲ. ನಾಳೆ ನಮ್ಮ ಶಿವಾನಿನೂ ನಿನ್ನ ನೋಡಿ ಅದನ್ನ ಕಲ್ತ್ಲಂದ್ರೆ ಬಹಳ ಕಷ್ಟ ಐತಿ. ಫೋನ್ ಇಟ್ಟು ಒಳಗೆ ನಡಿತಂಗಿ. ಅದು ಮಾವ, ಇವ್ರಿಗೆ ಫೋನ್ ಮಾಡಿದ್ದೆ, ಅದೇನು ಹಕ್ಕಿಗತ್ತು ಅಂತ ಕೇಳಕತ್ತಿದ್ದೆ. ಏನು ಕೇಳೋ ಅವಶ್ಯಕತೆ ಇಲ್ಲ ರಾಧಾ, ನಾನೆಲ್ಲ ವಿಚಾರ ಮಾಡಕ್ಕೆ ಹೇಳಿನಿ. ನಾಳೆ ಬೆಳಗ್ಗೆವರೆಗೂ ತಡೆಯೋಕ್ಕಾಗಲ್ಲೇನವ? ಎಲ್ಲ ಗೊತ್ತಾಗ್ಬಿಡುತ್ತೆ. ಅವ್ನ ಹಣೆ ಬರ ಏನು, ಸತ್ಯ ಏನು, ಸುಳ್ಳು ಹೇಳು. ಈಗ ನಾನು ಸುಳ್ಳು ಹೇಳ್ತೀನಿ, ಮಂಜು ಸುಳ್ಳು ಹೇಳ್ತಾನ, ಆಮೇಲೆ ಊರನವರೆಲ್ಲರೂ ಸುಳ್ಳು ಹೇಳ್ತಾರ. ಹಂಗೇನಿಲ್ಲಲ್ಲ. ಅದು ಮಾವ, ನೋಡವ, ಇನ್ನು ಮತ್ತೆ ನಿನ್ನ ಇಷ್ಟ. ನಾನು ಇಷ್ಟು ಇಲ್ಲಿವರೆಗೂ ಅಂಕರು ಹೇಳಿನಿ, ಮತ್ತು ನಿನಗೆ ಬಿಟ್ಟಿದ್ದಿನ ನಾನೇನು ಹೇಳಾರೆ. ಈಗ ಅಂಕರು ಒಳಗೆ ಬಾ, ಬೆಳಗ್ಗೆ ಮಾತಾಡುವಂತಂತೆ, ಒಳಗೆ ಬಾ. ಆಯ್ತು ಮಾವ. ಈಗಿನ ಕಾಯಕ್ಕೆ ಯಾರನ್ನೊಬ್ಬರನ್ನ ಕಳಿಸ್ಬೇಕಲ್ಲ. ಶಿವಾನಿ, ಶಿವಾನಿ. ಕಾಕ. ಹಾಂ, ಬಂದಿನವ. ಏನಿಲ್ಲ, ನಿಮ್ಮ ರಾಧಕ್ಕೆ ಭಾಳ ಬೇಸರ ಮಾಡ್ಕೊಂಡಾಳ. ಆಮೇಲೆ ಅವ ಮೋಸ್ಕರ ಅದ ನೋಡು, ಆಕಿ ಮದುವೆ ಆಗ್ಬೇಕು ಅನ್ಕೊಂಡಿದ್ನಲ್ಲ ಹುಡುಗ, ಅವನ ಜೊತೆಗೆ ಮಾತಾಡೋ ಪ್ರಯತ್ನ ಮಾಡಕತ್ತಾಳ. ಪಾಪ ಆಕಿ ಫೋನ್ ಮಾಡಿದಾಗೆಲ್ಲ ಅವ ಯಾಕೆ ಆಕಿಗೆ ಹೆಂಗ ಮಾತಾಡಕತ್ತನ ಕಾಣುತ್ತ. ಭಾಳ ಬೇಸರ ಮಾಡ್ಕೊಂಡು ನಿಂತಾಳ. ಒಂದಿಟ್ಟು ನೋಡ್ತಿರ್ತೀಯ ಆಕೆ ಅವನ ಜೊತೆಗೆ ಮಾತಾಡ್ಲಾರ್ದಂಗ? ಹ್ಞೂ ಕಾಕ, ನೋಡ್ತಿರ್ತೀನಿ. ಅಕ್ಕನ ಜೊತೆಗೆ ಇರ್ತೀನಿ, ತಗೊಳ್ರಿ. ಬೇಕಾದ್ರೆ ಅಕ್ಕನ ಜೊತೆಗೆ ಮಲ್ಕೋತೀನಿ ಇವತ್ತೊಂದಿನ. ಹಾಂ, ಆಕಿ ಜೊತೆಗೆ ಮಲ್ಕೋ. ಹಂಗೆ ಆಕಿ ಫೋನ್ ಐತೆ ನೋಡು, ಇಸ್ಕೊಂಬಂದು ನನಗೆ ಕೊಡು. ಅವ್ನು ಫೋನ್ ಮಾಡೋದೇನು ಬೇಡ. ಆಕಿ ನಾಳೆ ಬೆಳಗ್ಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೆ ಬೇಕಾದ್ರೆ ಕೊಡ್ತೀನಿ ಅಂತ ಆಕಿ ಫೋನ್ ಆಕಿಗೆ. ಅಂದಂಗೆ ನಿಮ್ಮ ಅತ್ತೆ ಇಲ್ಲದಳವಾ ಸರೋಜತ್ತಿ? ನಾನು ನೋಡಿಲ್ಲ ಕಾಕ, ಗಾಡಿ ಕಲಿಯಕಂತ ಹೋಗಿದ್ದೆ. ನಾನು ಈಗ ಬಂದೆ. ನೀ ಎಲ್ಲದಳ ನಾ ಅತ್ತಿ? ಹೌದನ? ಹಾಂ, ಅಂದಂಗೆ ಕಲಿಸ್ಕೊಟ್ನ ಗಾಡಿ? ಹೊಡ್ಯಕ್ಕೆ ಬರುತ್ತಾ? ಹಾಂ, ಅಂದ್ರೆ ಇವತ್ತು ಪ್ರಯತ್ನ ಮಾಡಿದೆ, ನಂಗೆ ಕರೆಕ್ಟಾಗಿ ಬರಲಿಲ್ಲ. ನಾಳೆಯಿಂದ ಹೇಳ್ಕೊಡ್ತೀನಿ ಅಂತ ಹೇಳೋಣ.
ಒಂದು ದಿನ ಕಲಿತೀನಿ ಕಾಕ. ಸರಿ. ಆಮೇಲೆ ಅಂಥವ್ರ ಜೊತೆಗೆಲ್ಲ ನೀನು ಫ್ರೆಂಡ್ಶಿಪ್ ಎಲ್ಲ ಮಾಡೋಕೆ ಹೋಗ್ಬಿಡವ. ಎಲ್ಲಿಡಬೇಕು ಅಲ್ಲಿಡೋ ಅವನ್ನ. ಏನು ಅವನ ಮನೆ ಆಳು, ಅವ್ನ ಹಂಗೆ ನೀನು ಟ್ರೀಟ್ ಮಾಡಬೇಕು, ತಿಳಿತಾ? ಯಾವುದೇ ಕಾರಣಕ್ಕೂ ಈಗ ಮಾಡ್ತೋಡು ನಿಮ್ಮವ್ವ ಆಕಿ ಶಾರವನ್ನ ಕರ್ಕೊಂಬಂದು ಮನ್ಯಾಗ ಹೋಗಿಸ್ಕೊಂಡು ಕುಂದಿರ್ತಾಳಲ್ಲ, ಅಡುಗೆ ಮನೆ ಪಡ್ಸಾಲಿ ಹಸ ಮಾಡೋಕೆ ಎಲ್ಲದಕ್ಕೂ ಆ ಥರ ಎಲ್ಲ ನೀ ಮಾಡೋಕೆ ಹೋಗ್ಬೇಡ. ಏನು ಅವನದು ಎಲ್ಲಿಟ್ಟಿರ್ಬೇಕು ಅಲ್ಲಿಡು, ತಿಳಿತಾ? ಹೋಗು ರಾಧನ್ ಕೋಣೆಗೆ ಮಕ್ಕೋ, ಹೋಗು. ಎಲ್ಲಿ ಹೊಂಟೇವಾ? ಹಂಗ ವಾಕ್ ಮಾಡ್ತೀನಿ ಕಾಕ. ಆತು ಹೋಗು. ಮರುದಿನ ಬೆಳಗ್ಗೆ. ಸರೋಜಾ, ಸರೋಜಾ. ಅಣ್ಣ ಬಾ, ನಾ ಅಡಿಗೆ ಮನೆಯಾಗಿದ್ದೀನಿ. ಅಣ್ಣ ಏನಾತಣ್ಣ? ಅಲ್ಲವಾ, ಎಲ್ಲೋಗ್ಯಾರ ನಿಮ್ಮ ಅತ್ತಿಗೆ ಮರಿಬ್ರು? ನೀ ಯಾಕೆ ಚಟ್ನಿ ರುಬ್ಬ ಕುಂತಿದ್ದಿ? ಕರೀಲಿಕ್ಕಿನ? ಏ ರತ್ನ, ರತ್ನ. ಅಯ್ಯಯ್ಯೋ ಅಣ್ಣ, ಸಣ್ಣ ವಿಷಯನೂ ಏನು ಅಷ್ಟು ದೊಡ್ಡದು ಮಾಡಿ ಕರಿಯೋದು ಅತಿಯಮ್ಮನನ್ನು? ಏನು ಇಲ್ಲ, ತಲೆ ಕೆಸ್ಕೊಬೇಡ. ನೋಡಲ್ಲಿ ಅವರು ಇಬ್ಬರು ಸೇರಿ ಒಬ್ರು ಅಡ್ಗೆ ಮಾಡಕತ್ತಾರ, ಒಬ್ರು ನಾಷ್ಟಕ್ಕೆ ತಯಾರು ಮಾಡಕತ್ತಾರ, ತಾಲಿಪಟ್ಟು ಮಾಡಕತ್ತಾರ ದೊಡ್ಡ ಅತ್ತಿಗೆಮ್ಮರ. ಅಲ್ಲವಾ, ಆತು. ನೀನು ಮನಿ ಹೆಣ್ಮಗಳು, ನೀನು ಯಾಕೆ ಮಾಡಬೇಕು? ಬೇಡ ಎದ್ದೇಳು, ನಾನು ಹೆಂಡತಿ ಮಾಡ್ತಾ ಅಂತೆಲ್ಲ. ಏಯ್ ರತ್ನ. ಏನಾತ್ರಿ? ಅಲ್ಲ, ಮನ್ಯಾಗ ನೀ ಅದಿ ಅತ್ತಿಗೆ ಮದಾಳ, ಯಾಕ? ನನ್ನ ತಂಗಿ ಅಪರೂಪಕ್ಕಂತಂದು ಮನೆಗೆ ಬಂದಾಳ, ಆಕೆ ಕೈಯಲ್ಲಿ ಕೆಲಸ ಮಾಡ್ಸಕತ್ತೀರಿ ನೀವು? ಯವ್ವ ಅತ್ತಿಗೆಮ್ಮ, ನಾ ಏನು ಹೇಳಿಲ್ಲವ, ನಾ ಕರೆನ ಏನು ಹೇಳಿಲ್ಲ. ನೀವು ಮಾಡ್ರಂತಾರಂತ ನಂದನು ಅಂತಾನು ಹೇಳಿಲ್ಲ, ಏನೂ ಹೇಳಿಲ್ಲ. ಅಣ್ಣನ ನಿನ್ನ ಕರೆದು ರಗಳಿ ಮಾಡತ್ತ ನೋಡು. ನನಗಂಕರು ನಮ್ಮ ಅತ್ತಿಗೆಮ್ಮರು ಯಾವತ್ತೂ ಎಣ್ಣ ಕೆಲಸ ಮಾಡು ಅಂದಿಲ್ಲ, ಇರೋದು ಹೇಳ್ತೀನಿ ಮತ್ತೆ. ಉಳ್ಕೊಂಡು ಬಾ ನೀ. ಯಾಕ್ಲೇ? ನನ್ನ ತಂಗಿಗನ ಹಾಗೆಲ್ಲ ಮಾತಾಡ್ತಿದ್ದಿ ಯಾಕೆ? ಹಳೇದೆಲ್ಲ ಮತ್ತೆ ನೆನಪಿಸಂಗೆ ಕೊಡ್ಬೇಕನು ಒಂದು? ಅಯ್ಯೋ ನಾನೇನಂದಿನ್ರಿ, ಆಕಿ ತಮಾಷೆ ಮಾಡ್ದೆ. ಖರೇನ ಯವ್ವ ಸರೋಜಾ, ಎದ್ದು ಬಿಡು ತಾಯಿ ನೀನು. ಯಾಕೆ ಬೇಕು? ನಾ ಎಲ್ಲ ಮಾಡ್ತೀನಿ. ಮಾಡಕತ್ತಿದ್ವಿ ಎಲ್ಲ ಆತು, ತಾಲಿಪಟ್ಟು ಮಾಡಿದ್ದಾತ, ಅದಕ್ಕೆ ನಾನು ರೂಪ್ತೀನಂತ ಕೂತ್ಲು. ಆದರೂ ಇದು ಯಾಕೆ ಸರಿ ಬರ್ತಿಲ್ಲ ಸರೋಜಾ? ಎದ್ದಳ ಮ್ಯಾಕ್ ನೀನು ಹಿಂಗೆ ಬಿಟ್ರೆ ನಿಮ್ಮ ಅತ್ತಿಯರು ನಿನ್ನ ಕೈಲೇನೆ ಎಲ್ಲ ಕೆಲಸ ಮಾಡಿಸಿ ಕುತ್ಕೊಂಡು ಆರಾಮಾಗಿ ಸೋಫಾ ಮೇಲೆ ಟಿವಿ ನೋಡ್ಕೊಂತ ಗೋಡಂಬಿ ದ್ರಾಕ್ಷಿ ತಿಂತಾರೆ ಇವರು. ಎದ್ದಡಿ ಮೊದ್ಲು, ಅದನ್ನ ನೀ ಮಾಡಬೇಕು. ಈ ಮನಿ ಮಗಳು ನೀನು, ಎದ್ದಡಿ. ಅಲ್ಲಣ್ಣ ಯವ್ವ ಸರೋಜಾ, ನೀನು ಕೈ ಮುಗಿತೀನವ ಯವ್ವ, ಎದ್ದು ಬಿಡು ನೀನು. ಇನ್ನೇನಾರ ನಿಮ್ಮ ಅಣ್ಣ ನನಗಂದಿಗಿನ ನಾನು ಎದ್ದು ಬಿಡು. ಅತ್ತಿಗೆಮ್ಮ, ನೀವು ತಪ್ಪು ತಿಳ್ಕೊತೀರಲ್ರಿ. ಇರುವಲ್ದಕ್ಕ ಯಾ ತಪ್ಪು ತಿಳ್ಕೊಳೋದು ಬೇಡ, ಒಪ್ಪು ತಿಳ್ಕೊಳೋದು ಬೇಡ. ನೀನು ಹೋಯ್ಬಿಡು. ನೀನೀಗ ತಿಂತೀಯೇನು? ಬಿಸಿ ಬಿಸಿ ಹಾಕ್ಕೊಡ್ತೇನೆ. ಈಗ ಹುಡುಗರು ಸಾಲಿಗೆ ಹೊಂಟಾರಂತಂದು ಅವ್ರಿಗೆ ಹಾಕ್ಕೊಡಕತ್ತಿದ್ ನಾನು, ಬೇಕಾದ್ರೆ ನೀನು ತಿಂದ್ಬಿಡು. ರತ್ನ, ಯಾಕ ಬರ್ತಾ ರಾಯರ್ ಕುದ್ರಿ ಕತ್ತೆ ತನ್ನಂಗ ತಿಂತೀಯೇನು ಉಂತಿಯೇನು ಇವೇನು ಕ್ವಶನ್ ಕೇಳೋದಿದು? ಎದಕ್ಕೆ ಹಂಗೆ ಮಾಡಕತ್ತಿ ನೀನು? ಬಡ ಬಡ ಮಾಡಿಕೊಡು ತಿಂತಾಳ ಅಂದಂಗ. ಸರೋಜಾ, ರಾಧನ್ ಕರೀಲಿ ಒಂಚೂರು ಮಾತಾಡ್ಬೇಕು. ಅಲ್ಲಣ್ಣ, ಯಾಕಣ್ಣ ಅಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ದಿ? ಕೊನೆಗೆ ನಾ ಹೋದ್ನಗರ ಬೈದ್ರೆ ಸರಿ. ನೋಡ ಅತ್ತಿಗೆಮ್ಮ ಬೇಜಾರು ಮಾಡ್ಕೊಂಡು ಹೋದ್ರು. ಆಕಿಗೆ ಅದೊಂದ ಗೊತ್ತಿರೋದು. ರಾಧನ್ ಖರಿ. ಯಾಕ ನಾ ಕರೆದ್ರೂ ಬರಲಿಲ್ಲ ರಾಧಾ? ರೂಮ್ನಾಗ ಅದಾಳ ಏನ? ಕರೆದು ಹೋಗೊಂದಿಟ್ಟು. ಅಯ್ಯಯ್ಯ ರಾಧಾ, ಯಾಕೆ ಮಗಳ ಏನಾತ? ಯಾಕೆ ಹಿಂಗಾಗಿದ್ ಮಗ? ನಿನ್ನ ಫೋನು ಕೊಟ್ಲ ನಮ್ಮ ಶಿವಾನಿ ನಿನ್ನ ಕೈಯಾಗ? ಅಲ್ಲ, ನಾ ಎದಕ್ಕೆ ಇಸ್ಕೊಂಡಿದ್ನಿ ಅಂದ್ರೆ ರಾತ್ರಿ ಎಲ್ಲ ಹಂಗೆ ಇನ್ನ ಮದುವೆ ಫಿಕ್ಸ್ ಆಗದಿರೋ ಹುಡುಗನ ಜೊತೆಗೆ ಮಾತಾಡೋದು ನನಗೆ ಯಾಕೆ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಅದು ಅಲ್ದ, ಏನು ಗೊತ್ತನ, ಅವ ಹಿಂಗ ಅಂತಂದು ನಮ್ಗೆ ಈಗ ಸುದ್ದಿ ಬಂದ್ಮ್ಯಾಗ ಅಪ್ಪಿ ತಪ್ಪಿ ನಾವೇನಾರ ಫೋನ್ ಮಾಡಿ ಮಾತಾಡೋದು ಮತ್ತೆ ಏನೋ ಒಂದು ಅನ್ನೋದು ಯಾಕೆ ಬೇಕು ಅಂತ ಅವಾಯ್ಡ್ ಮಾಡೋ ಸಂಬಂಧ ಹಂಗೆ ಮಾಡಿದ್ ನಾನು. ಮತ್ತೆ ನೀ ಬೇಸರ ಮಾಡ್ಕೋಬೇಡ. ಇರ್ಲಿ ಬಿಡು ಮಾವ, ಇರ್ಲಿ ಬಿಡು. ಮಾಡವ ಈಗ ಮಾಡು, ಮಾತಾಡು. ನಾ ಬ್ಯಾಡ ಅಂತೀನ? ಈಗ ಮಾಡು. ಸರೋಜಾ ಬಾ, ಆಕೆ ಒಂಚೂರು ಫೋನೇ ಮಾತಾಡ್ತಾಳ, ನಾವು ಹೊರಗಿರಂಬ. ಏನಾಗಿತ್ತಣ್ಣ? ನನಗೇನು ಅರ್ಥನ ಆಗೋಲ್ದು. ನಾ ಹೇಳ್ತೀನಂತ ಬಾರವಾ, ಮಾತಾಡ್ಲಿ. ಆತಣ್ಣ, ಏನೋ ನಂಗಂತೂ ಏನು ದಿಕ್ಕ ತಿಳಿವಲ್ದು. ಯಾವ್ದು ನಂಬಬೇಕು, ಯಾವ್ದು ಬಿಡಬೇಕು. ಸರಿ, ಫೋನ್ ಅಂತೂ ಮಾಡ್ತೀನಿ. ಹಲೋ, ನಾನು ರೀ. ಗುಡ್ ಮಾರ್ನಿಂಗ್. ಆಯ್ತಾ ನಾಷ್ಟ? ಗುಡ್ ಮಾರ್ನಿಂಗ್ ಅಲ್ಲ, ಬ್ಯಾಡ್ ಮಾರ್ನಿಂಗ್ ರಾಧಾ, ಬ್ಯಾಡ್ ಮಾರ್ನಿಂಗ್. ಏನಾಯ್ತ್ರಿ? ಯಾಕೆ ಹಂಗೆ ಮಾತಾಡಕತ್ತೀರಿ? ಏನಾಯ್ತಾ? ಏನಾಯ್ತಾ? ಎಲ್ಲನೂ ನನ್ನ ಬಾಯಿಂದನೇ ಹೇಳ್ಬೇಕೇನು? ನನ್ನ ಬಾಯಿಂದನೇ ಹೇಳಬೇಕು? ನನಗೆ ನೀನು ಈ ಥರ ಮೋಸ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ರಾಧಾ. ನಿಜವಾಗ್ಲು ನಿನ್ನಿಂದ ನಾನು ಇದನ್ನಂತೂ ನಿರೀಕ್ಷಣೆ ಮಾಡೇ ಇರಲಿಲ್ಲ. ಕರೆನ ಅಷ್ಟು ಮನಸಾರ ನಾನೇನು ಪ್ರೀತಿ ಮಾಡನಲ್ಲ. ನಮ್ಮ ಪ್ರೀತಿ ಕೊಡ್ತಿರೋ ಬೆಲೆ ಇದಾನೆ ರಾಧಾ, ನೀನು ಇದಾನ? ಅಯ್ಯೋ, ಯಾಕೆ ಹಿಂಗೆ ಮಾತಾಡಕತ್ತೀರಿ? ಅಲ್ಲ, ನಾ ರಾತ್ರಿನ ಹೇಳಿದ್ನಲ್ಲ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡೆ. ಆಮೇಲೆ ಮಾವ ಬಂದ,
ಅದಕ್ಕೆಲ್ಲ ಇಷ್ಟಕ್ಕೊಂದು ಸಿಟ್ಟ? ಅದೇನಾತಂದ್ರ ಒಂದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ಮಿಸ್ಸು ಆಗಿಲ್ಲ, ಅಂಡರ್ಸ್ಟ್ಯಾಂಡು ಆಗಿಲ್ಲ. ನನಗೆ ಈಗೆಲ್ಲ ಜ್ಞಾನೋದಯ ಆಗೈತಿ. ನನಗೆ ನಿನ್ನ ಸವಾಸನೂ ಬೇಡ, ನಂಗೆ ನೀನು ಬೇಡ. ಇನ್ನೊಂದ್ಸರಿ ನೀನು ನನಗೆ ಫೋನ್ ಮಾಡೋ ಪ್ರಯತ್ನನೂ ಮಾಡಬೇಡ. ನಿನ್ನ ಕೈ ಮುಗಿದು ಕಾಲಿಗೆ ಬೀಳ್ತೀನಿ ಬೇಕಾರೆ. ಅಯ್ಯೋ ಏನಾಯ್ತ್ರಿ? ಯಾಕೆ ಹಿಂಗೆ ಮಾತಾಡಕತ್ತೀರಿ ನೀವು? ಏನಾತಂತಾದ್ರೂ ಹೇಳ್ರಿ. ರಾಧಾ, ನಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಎಂಡು. ನನಗಿನ್ಯಾವತ್ತೂ ನಿನ್ನ ಮಕ್ಕನೂ ನೋಡೋಕೆ ಇಷ್ಟ ಇಲ್ಲ. ನಮ್ಗೆ ಯಾವ ಬಾಂಧವ್ಯನೂ ಮತ್ತೆ ಇದು ಮುಂದುವರಿಯಲ್ಲ. ನಿನ್ನ ದಾರಿ ನಿಂದು. ನಿನಗೆ ಯಾರು ಇಷ್ಟನೋ ಅವ್ರ ಮದುವೆ ಆಗು. ನಾನು ನಿನ್ನ ದಾರಿಗೆ ಅಡ್ಡ ಬರಲ್ಲ. ನನಗೆ ವಾಪಸ್ ಫೋನ್ ಮಾಡೋ ಪ್ರಯತ್ನನೂ ಮಾಡಬೇಡ. ನೀ ನನಗೆ ಹಿಂಗೆ ಮೋಸ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜ ಹೇಳಕತ್ತೀನಿ. ನನಗೆ ಅತಿ ದೊಡ್ಡ ಮೋಸ ನಿನ್ನಿಂದ ಆಯಿತು ರಾಧಾ. ಅತಿ ದೊಡ್ಡ ಮೋಸ ನಿನ್ನಿಂದ ಆಯಿತು. ಅಯ್ಯೋ ಒಂದು ನಿಮಿಷ ಕೇಳ್ರಿ. ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗೈತಿ. ನನಗೂ ಮಿಸ್ಅಂಡರ್ಸ್ಟ್ಯಾಂಡ್ ಆಗೈತಿ. ನಮ್ಮ ಮಾವ ನನಗಾಗಿಲ್ಲ ಆ್ಯಕ್ಚುಲಿ. ನಾನು ಈಗಲೂ ನಿಮ್ಮನ್ನು ನಂಬ್ತೀನಿ. ಅದೇನಾಯ್ತಂದ್ರ ಒಂದು ನಿಮಿಷ ನಾನು ಹೇಳೋದು ಕೇಳ್ತೀರಾ? ನೀನು ಸ್ಟಾಪ್ ಮಾಡಿಬಿಡು. ಇನ್ಯಾವತ್ತೂ ನಿನ್ನ ಮಾತು ಕೇಳಲ್ಲ. ನಾನು ಈ ನಂಬರು ಇಟ್ಕೊಳಲ್ಲ. ನಿನ್ನ ಸಂಬಂಧ ಇಲ್ಲಿಗೆ ಮುರಿದು ಹೋಯ್ತು. ಮೋಸಗಾರ್ತಿ ನೀನು. ನೀ ಮೋಸಗಾರ್ತಿ. ನಾನು ಮೋಸಗಾರ್ತಿ? ಏನು ಮಾಡಿದೆ ರೀ ನಾನು? ಏನು ಮಾಡಿದೆ?